मजहब नहीं सिखाता, आपस में बैर रखना, हिंदी है हम, हिंदुस्तान हमारा, सारे जहां से अच्छा ಹಿಂದುಸ್ತಾನ್ ಹಮಾರ ಅಂತ ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳ್ಕೊಡಿರೋದು. ಯಾವಾಗ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯದಲ್ಲಿ ನಾವು ಹೋಗಿ ಮತ ಕೇಳಕ್ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ ಬಿಜೆಪಿ ಅವರು ಅವ್ರ ಸಾಧನೆಯನ್ನ ತೋರಿಸಿ ಮತ ಕೇಳಿದಾರ? ಅವ್ರ ಸಾಧನೆ ಏನೇನು ಇಲ್ಲ. ಬರೇ ಅವರೇನೋ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. 2024 ಕ್ಯಾಬಿನೆಟ್ ತಂದಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಹೋದ ವರ್ಷ 2024 36,789 ಮನೆಗಳು ಕೊಟ್ವಿ. ಏನಿಗೆ ಬಿಜೆಪಿ ಅವರು ಕೊಡಕ್ ಸಾಧ್ಯ ಆಗಿಲ್ಲ? ಏನಿಗೆ ಜನತಾದಳವರು ಕೊಡಕ್ ಸಾಧ್ಯ ಆಗಿಲ್ಲ? ಅವ್ರ ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇರಲಿಲ್ಲ. ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2,30,000 ಮನೆಗಳು ಇದೆ. ಬರೋ ವರ್ಷ 2027 ಕೊನೆಯಲ್ಲಿ ಅದು ಎಷ್ಟನ ಕಷ್ಟ ಆಗಲಿ ಆ ದುಡ್ಡು ನಾನು ಕೊಡ್ತೀನಿ, ಆ ಬಡವ್ರಿಗೆ ಮನೆ ಕೊಡ್ಬೇಕಂತ ನನ್ಗೇನು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೂನಲ್ಲಿ 25ನೇ ತಾರೀಕಿಗೆ ನಾನು ಇನ್ನ ಸ್ಲಮ್ ಹೊಡೆದು 42,345 ಮನೆ ಕೊಡ್ಬೇಕಂತ ಕಾರ್ಯಕ್ರಮ ಹುಬ್ಳಿದಲ್ಲಿ ಮಾಡ್ಬೇಕಂತ ಇದ್ದೆ. ನನ್ನ ಜಿಲ್ಲೆಯಲ್ಲಿ ಜೂನಲ್ಲಿ 20ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಾಧನಾ ಸಮಾವೇಶನ ವಿಜಯನಗರ ಜಿಲ್ಲೆಯಲ್ಲೇ ಮಾಡಬೇಕು ನೀನಂತ ಹೇಳಿ ನಾನು ಅಲ್ಲೇ ಆಗ್ಬೇಕಂತ ಹೇಳಿದ ಕಾರಣಕ್ಕೆ ಆ ಕಾರ್ಯಕ್ರಮ ನನ್ನ ಹುಬ್ಳಿಯನ್ನ ಪೋಸ್ಟ್ಪೋನ್ ಮಾಡಿ ಬರೋ ತಿಂಗಳಲ್ಲಿ ಇನ್ನ 42,354 ಮನೆಗಳು ಕೊಡ್ತಾ ಇದ್ದೀವಿ. ಏನಕ್ಕೆ ಇವ್ರು ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಏನಕ್ಕೆ ಜನತಾದಳವ್ರು ಕೊಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ಬರೋರ್ ಬಗ್ಗೆ ಅವ್ರ ಕಾಳಜಿಯಲ್ಲಿ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದಯಮಾಡಿ ಆ ಹಿನ್ನೆಲೆಯಲ್ಲಿ ಬಿಜೆಪಿಯವರು ಹೇಳ್ತಾರೆ ದಿವಾಲಿ ಆಗ್ಬಿಟ್ಟಿದೆ ಸರ್ಕಾರ, ಸರ್ಕಾರದ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿಗಳು ದುಡ್ಡು ಹೋಗ್ತಾ ಇದೆ ಅಂತ. ಮೊನ್ನೆ ನನ್ನ ನೆಂಗಮಂಗಲ ಕಾರ್ಯಕ್ರಮ ಹೋಗಿದೆ, ಹೋದ್ವಾರ ನನ್ನ ನೆಂಗಮಂಗಲ ಕಾರ್ಯಕ್ರಮ ಹೋಗಿದೆ. ಮನೆ ಶಾಸಕರು ಶ್ರೀನಿವಾಸ್ ಅವ್ರಿಗೆ ಕೇಳಿದೆ, ಎಷ್ಟಪ್ಪ ಇದೆಲ್ಲ ಮುಂಚೆ ನನ್ನ ಊರೇ, ನಾನು ಅದೇ ತಾಲೂಕನ್ನು ತುಮಕೂರು ಜಿಲ್ಲೆಯವನೇ, ನಾನು ಬಹಳ ದಿನ ಆಗಿತ್ತು ನನ್ನ ನೆಂಗಮಂಗಲ ಟೌನ್ ಒಳಗಡೆ ಹೋಗಿ ಎಲ್ಲಾ ಕಡೆ ಡಬಲ್ ರಸ್ತೆ ಆಗ್ಬಿಟ್ಟಿದೆ ಸರ್. ಎಲ್ಲಾ ರಸ್ತೆಗಳು ಟೌನಲ್ಲಿ ನೋಡಿರ್ಬೋದು ನೀವು ನೆಂಗಮಂಗಲದಲ್ಲಿ. ನಾನು ಹೇಳ್ದೆ ಏನಪ್ಪ ಇದು, ನನ್ಗೆ ಆಶ್ಚರ್ಯ ಆಗ್ತದೆ, ಇದು ಯಾವಾಗ ರಸ್ತೆಗಳು ಆಗಿದೆ ಅಂದ್ರೆ, ಇಲ್ಲ ಸರ್ ನಾನು MLA ಆದ್ಮೇಲೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ, ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದ್ಮೇಲೆ 1,190 ಕೋಟಿ ಕೊಟ್ಟಿದ್ದಕ್ಕೆ ರಸ್ತೆಗಳು ಆಗಿದೆ ಅಂತಾರೆ. ಎಲ್ಲಾ ರಸ್ತೆಗಳು ಸರ್, ಎಲ್ಲ ಡಬಲ್ ರಸ್ತೆಗಳು ಆಗ್ಬಿಟ್ಟಿದೆ, ಯಾವತ್ತೂ ಆಗ್ಲಿಲ್ಲ. ಆಗ ನಾನು ಬಹಳಷ್ಟು ಕಡೆ ಹೋಗಿದ್ದೀನಿ. ಮೊನ್ನೆ ಒಂದು 15 ದಿನ ಹಿಂದೆ ಒಂದು ಸಾಧನಾ ಸಮಾವೇಶ ಅಂತ ಮೈಸೂರಲ್ಲೂ ಕಾರ್ಯಕ್ರಮ ಮಾಡಿದ್ರು. ಆವಾಗ್ಲೂ 2,800 ಕೋಟಿಯನ್ನ ಗುದ್ಲಿ ಪೂಜೆ ತಾವು ಮಾಡಿರೋದು ತಮ್ಗೆಲ್ಲ ಗೊತ್ತಿರೋದೆ. ಇಡೀ ವರ್ಷದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಎಲ್ಲಾ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ, ಎಲ್ಲಾ ಕಡೆ ಅನುದಾನ ಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲೇ, ಬೆಂಗಳೂರು ಕ್ಷೇತ್ರದಲ್ಲೇ ಬಿಜೆಪಿ ಸರ್ಕಾರ ಇರುವಾಗ 4 ವರ್ಷದಲ್ಲಿ ಬರೇ 90 ಕೋಟಿ ಬಂದಿತ್ತು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನನ್ನ ಕ್ಷೇತ್ರಕ್ಕೆ 580 ಕೋಟಿ ಅನುದಾನ ಬಂದಿದೆ ಸರ್. ಎಲ್ಲಿ ದಿವಾಲಿ ಆಗಿದೆ ನಮ್ಮ ಸರ್ಕಾರ? ನೀವಿರುವಾಗ ದಿವಾಲಿ ಆಗಿತ್ತು. ನಾವು ಜನಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವೇನು ದಿವಾಲಿ ಆಗಿಲ್ಲ. ನೀವು ದಿವಾಲಿ ಆಗಿದ್ದ ಕಾರಣ ಅಂದ್ರೆ ನೀವು ಲೂಟಿ ಹೊಡೆದಿ ಮನೆಯನ್ನ ದುಡ್ಡು ತಗೊಂಡೋಗಿದ್ದೀರಾ. ನಾವು ಕಷ್ಟ ಬಿದ್ದಿ ಗ್ಯಾರಂಟಿಗಳನ್ನ ಜನಗಳಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಈ ತರನ ಕೆಲಸನ ಗ್ಯಾರಂಟಿದಲ್ಲೂ ನಾವು ಈ ತರ ಕೆಲಸನ ಮಾಡ್ತಾ ಇದ್ದೀನಿ. ಇವತ್ತು ದಿನ 560 ಕೋಟಿಯನ್ನ ಇವತ್ತು 450 ಕೋಟಿಯೇನೋ ಗುದ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ 150 ಕೋಟಿ ಇನಾಗ್ರೇಷನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಕಾಂಗ್ರೆಸ್ ಪಕ್ಷನಿರೋದು, ಚುನಾವಣೆ ತೆಗಿರಿ, ನೀವು ಇತಿಹಾಸನ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯದಲ್ಲಿ ನಾವು ಹೋಗಿ ಮತ ಕೇಳಕ್ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ನಾವು ಕೊಡ್ತೀವಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ ಬಿಜೆಪಿ ಅವರು ಅವ್ರ ಸಾಧನೆಯನ್ನ ತೋರಿಸಿ ಮತ ಕೇಳಿದಾರ? ಅವ್ರ ಸಾಧನೆ ಏನೇನು ಇಲ್ಲ. ಬರೇ ಅವರೇನೋ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಮಾತ್ರ. ಆಮೇಲೆ ಶಿವಲಿಂಗೇಗೌಡ್ರೆ, ನಮ್ಮ ಇಸ್ಲಾಂ ಧರ್ಮ ಅಲ್ಲೂ ನಮ್ಗೆ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ.
मजहब नहीं सिखाता, आपस में बैर रखना, हिंदी है हम, हिंदुस्तान हमारा, सारे जहां से अच्छा हिंदुस्ತಾನ್ ಹಮಾರ ಅಂತ ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳ್ಕೊಡಿರೋದು. ದಯಮಾಡಿ ಮಾಡಿ ರಾಜಕೀಯ, ಜಾತಿ ಭೇದಿ ಮಾಡಿ ರಾಜಕೀಯ ಮಾಡಬೇಡಿ. ಕೆಲಸ ಮಾಡಿ ಮತ ಕೇಳಿ, ನೀವು ಕೆಲಸ ಮಾಡಿ ಮತ ಕೇಳಿ. ಹಾಗಾಗಿ ನಮ್ಮ ಪಕ್ಷ ಇರದೆ ಬಡವ್ರ ಪರಾಗಿ ಅಭಿವೃದ್ಧಿ ಮಾಡಕ್ಕಂತ ಹೇಳ್ತಾ ಇನ್ನೊಂದು ಬಾರಿ ನಾನು ಶಿವಲಿಂಗೇಗೌಡರಿಗೆ ಅಭಿನಂದನೆಗಳು ಶುಭಾಶಯನ ಸಲ್ಲಿಸಿನಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಲಿ ನಾನಂತ ಇಲ್ಲ, ನಮ್ಮ ಹೈಕಮಾಂಡ್ ಪಕ್ಷ ಮತ್ತೆ DCM ಮತ್ತೆ ಮುಖ್ಯಮಂತ್ರಿಗಳು ತಮ್ಮನ್ನ ಮಂತ್ರಿ ಮಾಡಬೇಕಂತ ಇರೋದು ಅವ್ರ ವ್ಯಕ್ತಿಯಲ್ಲಿ, ಹೈಕಮಾಂಡ್ ವ್ಯಕ್ತಿಯಲ್ಲಿ ಇರೋದು. ನಾನು ಭಾವಿಸ್ತಾ ಇದ್ದೀನಿ, ಜನ ಭಾವಿಸ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ತಾವು ಮಂತ್ರಿ ಆಗ್ಬೇಕಂತ. ಮನೆ ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಮನೆ ಶಿವಲಿಂಗೇಗೌಡರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ಮಾತು ತಗೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.